ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಅನ್ನಿಸ್ತೀನಿ. ಎಸ್, ಇವತ್ತು ಒಂದು ಟ್ರೆಡಿಷನಲ್ ವ್ಲಾಗ್ ಅಂತ ಹೇಳ್ಬೋದು. ನಾನಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್. 1.5 years ಆದ್ಮೇಲೆ ನಾನು ಇದರ ರೆಡಿ ಆಗ್ತಾ ಇರೋದು ಮದುವೆಗೆ. ನನ್ನ ಮದುವೆ ಆದ್ಮೇಲೆ ಇದೇ ಮದುವೆ ನಾನು ಅಟೆಂಡ್ ಮಾಡ್ತಾ ಇರೋದು. ಸೊ ರಾತ್ರಿ ಬಂದಿದ್ದು ಆಲ್ಮೋಸ್ಟ್ 2:30 ಆಗೋಗಿದೆ. ನಿದ್ದೆ ಇಲ್ಲ, ಮುಖ ಎಲ್ಲ ಫುಲ್ ಸ್ವೋಲನ್, ಕಣ್ಣೆಲ್ಲ ಫುಲ್ ಉರಿತಾ ಇದೆ. ಬಟ್ ಯಾವಾಗಾದ್ರೂ ಒಂದು ದಿವಸ ಅಲ್ಲ, ಸೊ ಫುಲ್ ಎನರ್ಜಿಯಿಂದ ಇದ್ದೀನಿ ನಾನು. ಸೊ ಈ ರೀತಿ ರೆಡಿ ಆಗಿದ್ದೀನಿ. ಇದು ನನ್ನ ಅಕ್ಕ ಮದುವೆಗೆ ನಾನು ಮುಹೂರ್ತಕ್ಕೆ ಹಾಕ್ಕೊಂಡಿದ್ದೆ, ಅದಾದ್ಮೇಲೆ ಹಾಕ್ಕೊಂಡೇ ಇಲ್ಲ, ಒಂದೇ ಸತಿ ಯೂಸ್ ಮಾಡಿರೋದು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಇವತ್ತಿನ ಟ್ರೆಡಿಷನಲ್ ವ್ಲಾಗಲ್ಲಿ ನಿಮ್ಮನ್ನು ಕೂಡ ಎಲ್ಲ ಇಂಕ್ಲೂಡ್ ಮಾಡ್ತೀನಿ. ಗೊತ್ತಿಲ್ಲ ಏನೆಲ್ಲ ಕವರ್ ಮಾಡೋಕ್ಕಾಗತ್ತೆ ಈ ವಿಡಿಯೋದಲ್ಲಿ ಅಂತ. ಸೊ ಮ್ಯಾಕ್ಸಿಮಮ್ ನಾನೆಲ್ಲನೂ ಕವರ್ ಮಾಡೋಕ್ಕಂತ ತೋರಿಸ್ತೀನಿ. ಸೊ ನಮ್ಮ ಹಾಸನ ಸೈಡ್ ಮದುವೆ, ಅದು ಗೌಡ್ರು ಮದುವೆ ಯಾವ ಥರ ಇರುತ್ತೆ ಈ ವ್ಲಾಗಲ್ಲಿ ನೋಡ್ಬೋದು ನೀವು. ಸೊ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೀವು ತುಂಬಾ ಇಷ್ಟಪಟ್ಟಿದ್ರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ತುಂಬ ಲೇಟ್ ಆಗಿದೆ, ಇವಾಗ ಆಲ್ರೆಡಿ ಮುಹೂರ್ತಕ್ಕೆ ಹೋಗಬೇಕು. ಇಷ್ಟೆಲ್ಲ ಆಲ್ರೆಡಿ ಅಲ್ಲಿ ಇರಬೇಕಾಗಿತ್ತು, ಸೊ ಲೇಟ್ ಆಯಿತು. ಬೇಗ ಹೋಗೋಣ, ತಿಂಡಿ ಮುಗಿಸಿ ಶಾಸ್ತ್ರ ಎಲ್ಲ ಮುಗಿಸಿ ಮುಹೂರ್ತ ಇರುತ್ತೆ. ಮುಹೂರ್ತ ಆದಮೇಲೆ ರಿಸೆಪ್ಷನ್ ಇರುತ್ತೆ. ಸೊ ನಾನು ರಿಸೆಪ್ಷನ್ ಬೇರೆ ಡ್ರೆಸ್ ಚೇಂಜ್ ಮಾಡ್ತಿಲ್ಲ. ಇದನ್ನು ರೆಡಿ ಆಗೋಕೆ ಆಲ್ಮೋಸ್ಟ್ ನಾನು 1.5 hour 2 hours ತೊಗೊಂಡಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಚೌಲ್ಟ್ರಿನಲ್ಲಿ ಚೇಂಜ್ ಮಾಡೋದು ಸ್ವಲ್ಪ ರಿಸ್ಕಿ, ಮತ್ತು ತುಂಬ ಜನ ಇರ್ತಾರಲ್ಲ ಅವರೆಲ್ಲ ಚೇಂಜ್ ಮಾಡ್ತಾರೆ. ಸೊ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಇದನ್ನೇ ನಾನು ರಿಸೆಪ್ಷನ್ ಕೂಡ ಕಂಟಿನ್ಯೂ ಮಾಡ್ತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನನ್ನ ಅಟೈರ್. ಇನ್ನೂ ಚೆನ್ನಾಗಿ ರೆಡಿ ಆಗ್ಬೋದಾಗಿತ್ತು, ಬಟ್ಟೆಲ್ಲ ಬಿಟ್ಟು ಹಾಕೊಳ್ಳೋಕ್ಕೆ ಆಗಲಿಲ್ಲ. ಫುಲ್ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಹೆಂಗೋ ಸಿಂಪಲಾಗಿ ಹಾಗೆ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ನನ್ನ ಇದು ಜ್ಯುವೆಲರಿ ಸೆಟ್ ನನ್ನ ಮದುವೆಗೆ ನಾನು ಹಾಕ್ಕೊಂಡಿದ್ದು, ಇವತ್ತೇ ನಾನು ಹಾಕ್ಕೊತಾ ಇರೋದು. ಯೂಸ್ ಮಾಡೋಕ್ಕೆ ಟೈಮೇ ಆಗಿಲ್ಲ, ಬರೀ ಇಲ್ಲೇ ಇರುತ್ತೆ. ಸೊ ಯೆಸ್, ಒಂದು ಜ್ಯುವೆಲರಿ ಸೆಟ್ ಇಲ್ಲ ಬ್ಯಾಂಗಲ್ಸ್, ನನಗೆ ಫುಲ್ ಖುಷಿ ಆಗ್ತದೆ. ಸೊ ಬನ್ನಿ ಇವಾಗ ಬೇಗ ವೆಡ್ಡಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈಗ ಸುಮಾರು ಟೈಮ್ ಬಂದು 8:15 ಹಂಗೆ ಆಗಿರುತ್ತೆ ಅಷ್ಟೇ ನನಗೆ. ಸೊ ಹಾಗಾಗಿ ನಮ್ಮ ಅತ್ತೆ ಅಲ್ಲಿಗೆ ಹೋಗಿದ ತಕ್ಷಣ ಬ್ಯುಸಿ ಆಗ್ತಾರೆ. ಸೊ ಹಾಗಾಗಿ ನಾನು ಸೆಲ್ಫೀಸ್ ಎಲ್ಲ ತೊಗೊತಾ ಇದ್ದೆ. ಯಾವ ಥರ ಕಾಣ್ತಾ ಇದ್ದೀವಿ ನಾನು ನನ್ನ ಅತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಇದು ಎಂಟ್ರಿ ಆಗಿದ ತಕ್ಷಣ ಇನ್ನೂ ಡೆಕೋರೇಷನ್ಸ್ ಮಾಡ್ತಾಯಿದ್ರು, ಮಂಟಪ ಎಲ್ಲ ನೀಟಾಗಿ ಡೆಕೋರೇಷನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಆ ದೇವರು ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಆ್ಯಂಡ್ ಇಲ್ಲಿ ಬಂದು ಫುಲ್ ಸಿಟಿ ವ್ಯೂನ ತೋರಿಸ್ತಾಯಿದ್ರು ಹಾಸನದ್ದು, ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದನ್ನು ಕ್ಯಾಪ್ಚರ್ ಮಾಡಿತ್ತು. ಆ್ಯಂಡ್ ನಾವು ಕೂಡ ತಿಂಡಿ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ತಿಂಡಿ ಬಂದು ಗೊತ್ತಲ್ಲ, ಇಡ್ಲಿ ವಡೆ, ನಂಗೆ ವಡೆ ಫುಲ್ ಫೇವ್ರೆಟ್. ಪೊಂಗಲ್ ಎಲ್ಲ ಮಾಡಿದ್ರು. ಈಗ ಬಂದರು ಗಂಡಿನ ಕಡೆಯವರು. ಸೊ ಗಂಡಿನ ಕಡೆಯವ್ರನ್ನ ವೆಲ್ಕಮ್ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಾವನವರು, ಸೊ ನಮ್ಮ ಮಾವನವರು ಹುಡುಗಿಗೆ ಸೋದರ ಮಾವ ಆಗಬೇಕು. ಹಾಗಾಗಿ ಅವರೇ ಹುಡುಗನಿಗೆ ಹಾರ ಹಾಕಿ ಕುಂಕುಮ ಇಟ್ಟು ಹುಡುಗರೆಲ್ಲ ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ಆ್ಯಕ್ಚುಲಿ ನಾವು ಬೆಂಗಳೂರಲ್ಲಿ ಕಡೆ ಇಲ್ಲಾಂದರೆ ನಮ್ಮ ಆ ಕಡೆ ಮದುವೆನಲ್ಲಿ ಹುಡುಗನ ಮದುವೆ ಮನೆಯಿಂದ ದಿಬ್ಬಣಕ್ಕೆ ಅಂತ ಬಿಡ್ತೀರಿ. ಲೈಕ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿ ಹೊಸ್ಕೆ ಹಾಕಿ ತಿರ್ಗಾ ದಿಬ್ಬಣ ಕರ್ಕೊಂಡು ಬರೋದಂತ ಅಂತಾರೆ. ಸೊ ಇದು ಮನೆಯಿಂದನೇ ಬಂದಿದ್ದು ಹುಡುಗ ಚೌಲ್ಟ್ರಿಗೆ. ಸೊ ಚೌಲ್ಟ್ರಿಂದ ಬರಬೇಕಾದ್ರೆ ಅವರಿಗೆ ಈ ಥರ ಆರತಿ ಬೆಳಗ್ಗೆ ಈ ಥರ ಹುಡುಗರೆಲ್ಲ ಇಲ್ಲೇ ಕೊಡ್ತಾರೆ. ಸೊ ಹುಡುಗರು ಅಷ್ಟೇ ನಮ್ಮ ಕಡೆ ತಮ್ಮ ಕೊಡ್ತಾರೆ. ಸೊ ಇಲ್ಲಿ ಸೋದರ ಮಾವನೇ ಕೊಡ್ತಾ ಇದ್ದಾರೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಅಲ್ಲ, ಡಿಫ್ರೆಂಟ್ ಕಲ್ಚರ್ಸ್ ಅಂತಾರಲ್ಲ, ಹಾಗೆ ಎಲ್ಲ ತಿಳ್ಕೊಳ್ಳೋಕೆ ನಿಜ ನನಗಂತೂ ಖುಷಿ ಆಯಿತು. ಒಂದೊಂದು ಕಡೆ ಯಾವ ಥರ ಅವರು ರೂಢಿ ಮಾಡ್ಕೊಂಡು ಬಂದಿರ್ತಾರೋ ಆ ಥರ ಆಗ್ತಾ ಇರುತ್ತೆ ಅಷ್ಟೇ. ಇಲ್ಲೂ ಅಷ್ಟೇ ನಮ್ಮ ಅತ್ತೆ ಅವ್ರ ಕಡೆ ಅವರಿಗೆ ತಾಂಬೂಲ ಕೊಟ್ಟು, ಅರ್ಶಿನ ಕುಂಕುಮ ಕೊಟ್ಟು, ತಾಂಬೂಲ ಕೊಟ್ಟು ವೆಲ್ಕಮ್ ಮಾಡ್ತಾ ಇರೋದು ಇವಾಗ. ನನ್ನ ಕೈಲಿ ಆರತಿ ತಟ್ಟೆ ಕೊಟ್ಟಿದ್ರು. ಸೊ ಆರತಿ ಮಾಡೋಕ್ಕೆ ನಾನು ರೆಡಿಯಾಗಿದ್ದೆ. ಅದಾದಮೇಲೆ ಗೇಟ್ ಹತ್ರ ಬೇಡ, ಚೌಲ್ಟ್ರಿ ಬಾಕ್ಲ ಹತ್ರ ಹೋಗಿ ಆರತಿ ಮಾಡೋಣ ಅಂತ ಹೇಳಿಬಿಟ್ರು. ಸೊ ನಾನು ಹಂಗೆ ರಿಟರ್ನ್ ಅದೇ. ಇದು ಬಂದು ಇವಾಗ ಮದುವೆ ಗಂಡಿಗೆ ಕಾಲಿಗೆ ಪಾದ ಪೂಜೆ ಮಾಡಿ ಅದಾದಮೇಲೆ ಒಳಗಡೆ ಕರ್ಕೊಳ್ಳೋ ಅಂಥದ್ದು. ಸೊ ಹುಡುಗಿಗೆ ಸಂಬಂಧದಲ್ಲಿ ತಂಗಿ ಆಗಿರಬೇಕು. ಸೊ ಅಂಥವರು ಕರ್ಕೊಂಡು ಬಂದ್ಬಿಟ್ಟು ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಬೇಕಾದ್ರೆ ಹಾಲಲ್ಲಿ ತೊಳೆದು, ಅದಾದಮೇಲೆ ನೀರಲ್ಲಿ ಕೂಡ ತೊಳೆದು ಪಾದನ, ಕಾಲುಗಳನ್ನ, ಅದಾದಮೇಲೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಗಂಧದ ಕಡ್ಡಿ ಎಲ್ಲ ಬೆಳಗಿ ಆರತಿ ಮಾಡಿ ಅದಾದಮೇಲೆ ಒಳಗಡೆ ಕರ್ಕೊಳ್ಳೋ ಅಂಥ ಒಂದು ಪದ್ಧತಿ. ನಮ್ಮ ಕಡೆ ನನ್ನ ಮದುವೆನಲ್ಲಿ ನನ್ನ ಅಪ್ಪ ಅಮ್ಮ ಮಾಡಿದರು ಈ ಶಾಸ್ತ್ರನ. ಸೊ ಅಪ್ಪ ಅಮ್ಮನೇ ಕಾಲು ತೊಳೆದು
ಅವ್ರಿಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಹುಡುಗರನ್ನ ನನ್ನ ಸಂಬಂಧದಲ್ಲಿ ನನ್ನ ತಮ್ಮ ಆಗಬೇಕಲ್ಲ, ಸೊ ಅಂಥವರು ಪೂಜೆ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ಅದಾದಮೇಲೆ ಶಾಸ್ತ್ರ ಮಾಡಿದರು. ಸೊ ಹಾಸನದಲ್ಲಿ ಸ್ವಲ್ಪ ಚಿಕ್ಕೋರು ಮಾಡಬೇಕಂತ ಹೇಳಿ, ಸೊ ಹಾಸನ ಕಡೆ ಹಿಂಗೆ ನೆನ್ನೆ ತಂಗಿ ಸಂಬಂಧದಲ್ಲಿ ತಂಗಿ ಆಗಿರಬೇಕು ಅಂಥವ್ರನ್ನ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ತಾರೆ. ಪೂಜೆ ಎಲ್ಲ ಆಯಿತು, ಬಟ್ ಅದಾದಮೇಲೆ ದಕ್ಷಿಣೆ ಅಂತ ಕೊಡಬೇಕಲ್ಲ ಅವರು, ಅದನ್ನು ಮಾತ್ರ ನನಗೆ ನಿಜ ಶಾಕ್ ಆಯಿತು. ಚೆನ್ನಾಗಿ ಅನ್ನಿಸ್ತು, ಒಂಥರ ಫುಲ್ ರೆಗಿಸ್ಕೊಂಡು ಚೆನ್ನಾಗಿ ಮಾಡಿದ್ರು, ಫುಲ್ ಬೋಲ್ಡ್ ಆಗಿದ್ರು ಮಾತ್ರ. ಸೊ ನೋಡಿ ನೀವೇನೇ ಹೆಂಗಿರುತ್ತೆ ಅಂತ. ಪಿಂಕ್ ನೋಟ್ ಹಾಕಿ, ಪಿಂಕ್ ನೋಟು 2,000 ನೋಟ್ ಹಾಕಿ, ಪಿಂಕ್ ನೋಟ. ನೋಡಿದ್ರಲ್ಲ ಎಷ್ಟು ತಮಾಷೆ ಆಗಿತ್ತು. ನಾನು ಫುಲ್ ನಗ್ತಾಯಿದ್ದೆ ಹಿಂದ್ಗಡೆ ನಿಂತ್ಕೊಂಡು. ಮಾತ್ರ ಹೀಗೆ ಮಾಡ್ತಾರೆ ಆ್ಯಕ್ಚುಲಿ, ದಕ್ಷಿಣೆಗೆಲ್ಲನೂ ಫುಲ್ ಹಂಗೆ ರೇಗಿಸ್ಕೊಂಡು ಮಾಡ್ತಾರೆ. ಸೊ ನಿಜ ಖುಷಿಯಾಗಿ ಫುಲ್ ನಗ್ತಾನೇ ಇದ್ವಿ ನಾವೆಲ್ಲರೂ ಸೇರಿಕೊಂಡು ರೇಗಿಸ್ಕೊಂಡೆಲ್ಲ ಮಾಡಿ. ಸೊ ಮದುವೆ ಹುಡುಗನ ಹೆಸರೇ ಹೇಳೋದು ಮರ್ತೋಯ್ತು. ಮದುವೆ ಹುಡುಗನ ಹೆಸರು ಬಂದು ಚಂದನ್ ಅಂತ. ಸೊ ಚಂದು ಅವ್ರ ಹೆಸರು ಚಂದನ್, ಆ್ಯಂಡ್ ಮದುವೆ ಹುಡುಗಿ ಹೆಸರು ಚೈತ್ರ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ನೀವು ವಧು ವರನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ಆರತಿ ಬೆಳಗಾಯಿತು, ಕಲಶದ ಆರತಿ ಕೂಡ ಬೆಳಗ್ತಾ ಇದ್ದಾರೆ. ಇದಾದಮೇಲೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಒಳಗಡೆ ಕರ್ಕೊಂಡು ಹೋಗಾದ್ಮೇಲೆ ಮಂಟಪಕ್ಕೆ ಕರ್ಕೊಂಡು ಹೋಗಲ್ಲ, ಸ್ಟ್ರೇಟ್ ಹುಡುಗಿ ಕೋಣೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಹಾಸನ ಕಡೆ ಕೆಲವು ಪದ್ಧತಿನಲ್ಲಿ ಹುಡುಗಿ ಕೋಣೆ ಈ ದೇವ್ರು ಇರುತ್ತೆ. ಸೊ ದೇವ್ರ ಮುಂದೆ ತಾಳಿ ಕಟ್ಟಿಸ್ಬೇಕು ಅಂತ ಹೇಳಿ ತಾಳಿ ಕಟ್ಟೋ ಶಾಸ್ತ್ರ ಏನಿರುತ್ತೆ ಅದನ್ನು ಇಲ್ಲಿ ಹುಡುಗಿ ಕೋಣೆಯಲ್ಲಿ ಹುಡುಗಿ ಕೊಠಡಿ ಏನಿರುತ್ತೆ ಬ್ರೈಡ್ಸ್ ರೂಮ್ ಅಲ್ಲಿ ನಡೆಯುತ್ತೆ. ಸೊ ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ನಾನು ಫಸ್ಟ್ ಟೈಮ್ ಕೇಳಿದ್ದು ಇದನ್ನು. ಬಟ್ ಎಸ್, ಹಾಸನಲ್ಲಿ ಎಷ್ಟೊಂದು ಮದುವೆಗಳು ಹೀಗೆ ನಡೆಯುತ್ತೆ. ಸೊ ಹುಡುಗಿದು ರೂಮ್ ಇರುತ್ತಲ್ಲ ಅಲ್ಲಿದ್ದೀವಿ ನಾವು ಇವಾಗ. ಸೊ ಇಲ್ಲಿಗೆ ಆ್ಯಕ್ಸೆಸ್ ತುಂಬ ಕ್ಲೋಸ್ಡ್ ಒನ್ಸಿಗೆ ಮಾತ್ರ ಇರುತ್ತೆ. ಸೊ ತುಂಬ ಹತ್ತಿರದ ಸಂಬಂಧಿಕರೆಲ್ಲ ಇಲ್ಲಿ ಒಳಗಡೆ ಇರ್ತಾರೆ, ಬಿಕಾಸ್ ರೂಮ್ ಅಲ್ವಾ ಹಾಗಾಗಿ. ಬಟ್ ಆಚೆ ಕಡೆ ಟಿ ವಿನಲ್ಲಿ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಎಲ್ಲ ಏನೇನು ಶಾಸ್ತ್ರ ನಡೀತಿದೆ ಆಚೆ ಕಡೆ ಟಿ ವಿಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಆಚೆ ಕಡೆನೇ ಕೂರ್ತಾರೆ. ಬರೀ ತಾಳಿ ಕಟ್ಟೋ ಶಾಸ್ತ್ರ ಮಾತ್ರ ಇಲ್ಲಿ ನಡೆಯುತ್ತೆ. ಅದಾದಮೇಲೆ ಕನ್ಯಾದಾನ ಎಲ್ಲ ಬಂದು ಆಚೆ ಕಡೆ ಮಂಟಪದಲ್ಲೇ ಮಾಡ್ತಾರೆ. ಬರೀ ತಾಳಿ ಕಟ್ಟೋ ಶಾಸ್ತ್ರ ಮಾತ್ರ ಈ ಥರ ಹುಡುಗಿ ಕೋಣೆಯಲ್ಲಿ ಮಾಡ್ತಿದ್ದಾರೆ ಅಷ್ಟೇನೆ. ಸೊ ಹುಡುಗಿ ಅಪ್ಪ ಅಮ್ಮ ಕೂಡ ಅಲ್ಲೇ ಇದ್ದಾರೆ, ಹುಡುಗ ಅಪ್ಪ ಅಮ್ಮ ಕೂಡ ಆ ಕಡೆ ಇದ್ದಾರೆ. ಸೊ ಹಾಗಾಗಿ ಕ್ಲೋಸ್ಡ್ ಒಂದ್ಸಲ ಇಲ್ಲಿ ಸೇರಿಕೊಂಡು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ತಾಳಿ ಕಟ್ಟಿಸ್ತಾರೆ. ಈ ಒಂದು ವೆಡ್ಡಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಬೇಗ ಹೋಗ್ಬಿಟ್ಟು ಲೈಕ್ ಬಟನ್ನ ಪ್ರೆಸ್ ಮಾಡಿ ಆಯಿತಾ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಅಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ನಿಮಗೆ ಇನ್ನು ಈ ವಿಡಿಯೋದು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಸಿಗ್ತೀನಿ. ವೆಡ್ಡಿಂಗ್ ಪಾರ್ಟ್ 2 ವ್ಲಾಗ್ ಕೂಡ ಇರುತ್ತೆ, ಅದರಲ್ಲಿ ಇನ್ನೂ ಕಂಟಿನ್ಯೂಷನ್ ಪ್ಲಸ್ ರಿಸೆಪ್ಷನ್ ಎಲ್ಲ ಕೂಡ ಇರುತ್ತೆ. ಸೊ ನೋಡೋದನ್ನ ಮಿಸ್ ಮಾಡಿಬಿಡಿ ಆಯಿತಾ. ಇವಾಗ ಹುಡುಗ ಹುಡುಗಿ ಆರ ಬದಲಾಯಿಸ್ಕೊತಾ ಇದ್ದಾರೆ. ನಿಜ ನಾನು ಅಲ್ಲಿ ನಿಂತ್ಕೊಂಡಿದ್ದನ್ನು ಶೂಟ್ ನೋಡ್ತಾ ಇರ್ಬೇಕಾದ್ರೆ ನಿಜ ನನ್ನ ಮದುವೆ ಆ ಸುಂದರವಾದ ಕ್ಷಣಗಳೆಲ್ಲ ಕಣ್ಮುಂದೆ ಬರ್ತಾ ಇತ್ತು. ಆ್ಯಂಡ್ ತಾಳಿ ಕಟ್ಟಬೇಕಾದ್ರೆ ಹುಡುಗಿಗೆ ಎಮೋಷನಲ್ ಆಯಿತು
ಇಲ್ವೋ ಗೊತ್ತಿಲ್ಲ, ನನಗಂತೂ ಕಣ್ಣು ತುಂಬಿ ಬಂದಿತ್ತು. ಆ ಒಂದು ಖುಷಿಗೋ ಇಲ್ಲ ನನ್ನ ಮದುವೆ ಮೂಮೆಂಟ್ಸ್ನ ಜ್ಞಾಪನಿಸ್ಕೊಂಡೆ ಏನೋ ಗೊತ್ತಿಲ್ಲ, ಕಣ್ಣು ತುಂಬಿತ್ತು ನನಗೆ. ಏನೋ ಒಂಥರ ಖುಷಿ ಆಯಿತು. ಬಟ್ ಹುಡುಗಿ ಅಮ್ಮನ ನೋಡ್ತಾ ಇದ್ರೆ ನನಗೂ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ನನ್ನ ಅಪ್ಪ ಅಮ್ಮ ಕೂಡ ಎಲ್ಲ ಜ್ಞಾಪನಕ್ಕೆ ಬರ್ತಾಯಿದ್ರು. ಸೊ ಎಲ್ಲರಿಗೂ ಇದೆ ಅಲ್ವಾ, ನಿಜ ಗೊತ್ತಿಲ್ಲ ನನಗೆ. ಯಾರಾದರೂ ಮದುವೆ ನೋಡ್ತಾ ಇರಬೇಕಾದ್ರೆ ಖುಷಿಗೋ ಇಲ್ಲ ಆ ಒಂದು ಅಮ್ಮ ಅಪ್ಪನ ಹುಡುಗಿ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಇದಕ್ಕೋ ಫೀಲ್ ಅದು ಏನಂತ ಗೊತ್ತಿಲ್ಲ, ಕಣ್ಣು ತುಂಬಿ ಬರುತ್ತೆ ನನಗೆ. ಸೊ ನಾನು ಕೂಡ ಲೈಟಾಗಿ ಹಾಗೆ ಕಣ್ಣು ಒರೆಸ್ಕೊತಾ ಇದ್ದೆ ಯಾರಿಗೂ ಬಾರ್ದು ಅಂತ. ಸೊ ಹಾಗೆ ಇವಾಗ ತಾಳಿ ಪೂಜೆ ಮಾಡ್ತಿದ್ದಾರೆ. ಸೊ ತಾಳಿ ಪೂಜೆ ಮಾಡಿ ನಮಗೂ ಎಲ್ಲ ತಾಳಿನ ತೋರಿಸಿ ಹುಡುಗ ಬಂದು ಹುಡುಗಿಗೆ ತಾಳಿ ಕಟ್ತಾರೆ. ಸೊ ಮಾಂಗಲ್ಯ ಧಾರಣೆ ನಡೆಯುತ್ತೆ. ಸೊ ಮಾಂಗಲ್ಯ ಧಾರಣೆ ನಡೆದಿದೆ ಈಗ. ಸೊ ಇವಾಗ ಮೇನ್ ಮಂಟಪ ಏನಿದೆ ಅದನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕರ್ಕೊಂಡು ಹೋಗಿ ಮುಂದೆ ಶಾಸ್ತ್ರ ಲೈಕ್ ಕನ್ಯಾದಾನ ಮಾಡೋದು ಮತ್ತು ಎಲ್ಲರೂ ಹುಡುಗ ಹುಡುಗಿ ಕೈ ಮೇಲೆ ಹಾಲು ಮತ್ತು ನೀರನ್ನ ಬಿಡ್ತಾರೆ. ಸೊ ಅದು ಎಲ್ಲ ನಡೆಯುತ್ತೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿರಂತೆ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಸ್ಟೇ ಸೇಫ್, ಸ್ಪ್ರೆಡ್ ಹ್ಯಾಪಿನೆಸ್ ಆ್ಯಂಡ್ ಬಾಯ್.